ಮಗುಗೆ ಊಟ ಸಿಕ್ತೋ ಇಲ್ವೋ, ಮಳೆ ಗಾಳಿಲಿ ಎಲ್ಲಿರುತ್ತೋ, ಕಳ್ಳರ ಕಾಕ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಯಾವ ಬೀದಿಲ್ ಭಿಕ್ಷೆ ಬೇಡ್ಕೊಂಡು ತಿಂತಿದ್ಯೋ. ಬರೀ ಇಂಥದ್ದೇ ಯೋಚನೆಗಳು. ಇದೆಲ್ಲದ್ರ ಮಧ್ಯೆ ಅವ್ರಿಗಿರೋ ಶ್ರೀಮಂತಿಕೆನ ಅವ್ರು ಅನುಭವಿಸಕ್ಕಾಗತ್ತಾ? ಎಷ್ಟು ಕುಗ್ಗೋಗಿರುತ್ತೆ ಅವ್ರ ಮನ್ಸು. ಅಂತವ್ರಿಗೆ ನಿಮ್ ಮಗ ಸತ್ತೇ ಹೋಗಿದ್ದಾನೆ ಅಂತ ನಂಬಿಸಿದಿರಲ್ಲ, ಮನುಷ್ಯತ್ವ ಇದೆಯಾ? ಈ ಅನ್ಯಾಯ ಮುಂದುವರಿಯಕ್ ನಾನ್ ಬಿಡಲ್ಲ. ಸತ್ಯ ಅವ್ರ ಮಗ ಅಂತ ನಾನಿವತ್ತು ಅವ್ರಿಗೆ ಹೇಳ್ತೀನಿ. ಸಾವಿತ್ರಿ, ನಿಂದ ಅಮ್ಮಯ್ಯ ಅಂತ ಕಣವ, ಇದೊಂದು ದಿವಸ ಹೊಟ್ಟೆಗೆ ಕುಂಟು ಸುಮ್ಕಿದ್ಬಿಟ್ಟವ. ಸಾವಿತ್ರಿ, ಎಂತೆಂತ ತಪ್ಪುಗೋ ಕ್ಷಮೆ ಇದೆ, ಇದು ಕ್ಷಮೆ ಇಲ್ವಾ? ಇಲ್ಲ ಅತ್ತೆ. ಸಾವಿತ್ರಿ, ಸಾವಿತ್ರಿ, ಇನ್ನ ಸಮಾಧಾನ ಆಗಿರಕ್ ಆಯ್ಕಿಲ್ಲ. ನಮ್ಮ ಮಗನ ಉಳಿಸ್ಕೊಳಕ್ಕೆ ಏನಾರ ಮಾಡ್ಲೇಬೇಕು. ಏನ್ ಮಾಡ್ತೀಯಾ? ಆ ಸುಶೀಲ್ ಕುಮಾರ್ನ ಮುಗಿಸ್ಬಿಡ್ತೀನಿ. ಸುಶೀಲ್ ಕುಮಾರ್ನ ಮುಗಿಸೋದ್ರಾಗೆ ಯಾವ ಪ್ರಯೋಜನನೂ ಇಲ್ಲ. ಸಾವಿತ್ರಿನೇ ಮುಗಿಸ್ಬಿಟ್ರೆ ದಿವ್ಯವಾದ ಭೂತ ಆಯ್ತಂದು. ತಾಯಿಯ ಮಮತೆ, ಲಕ್ಷ್ಮೀ ಕಟಾಕ್ಷ, ಹೆಂಡತಿ ಪ್ರೀತಿ, ಇದ್ದ ಒಂದು ಗಂಡಾಂತರ, ಪ್ರಾಣ ಕಂಟಕ, ಹೆತ್ತ ತಂದೆಯಿಂದಲೇ ದೂರ. ನೀವ್ ಹೇಳಿದಲ್ಲ ಸರಿ ಗುರುಗಳೇ. ನಾನ್ ಹೇಳ್ತಾ ಇಲ್ಲ, ಎಲ್ಲ ಈ ಕವಡೆಗಳು ಹೇಳ್ತಾ ಇರೋದು. ತಂದೆ ದೂರವಾಗಿದ್ದಾರೆ, ತಂದೆಗೋಸ್ಕರ ತಾಯಿನ ದೂರ ಮಾಡ್ಕೊಂಡಿದ್ದಾರೆ. ಒಳ್ಳೇದಾಗಲ್ಲ. ತಂದೆ ಸಿಗ್ತಾರೆ ಗುರುಗಳೇ, ಎಲ್ಲಿದ್ದಾರೆ ಅವರು? ಉತ್ತರ ದಿಕ್ಕಿನಲ್ಲಿರೋ ಮನೆಯಲ್ಲಿ, ಸೇರಬೇಕಾದ ಜಾಗದಲ್ಲಿ, ಇರಬೇಕಾದವ್ರ ಜೊತೆನೆ ಅವರಿದ್ದಾರೆ. ನಾನು ಅವ್ರನ್ನ ನೋಡ್ಬೇಕು, ಸಿಗ್ತಾರ? ಸಾಧ್ಯವಿಲ್ಲ. ನಿನ್ನ ಪಾಪ ಕರ್ಮಗಳು ಮುಗಿಯೋವರೆಗೂ ಸಾಧ್ಯ ಇಲ್ಲ. ದರ್ಶನ ಭಾಗ್ಯ ಇದೆ ನಿನಗೆ, ಅವರ ದರ್ಶನ ಭಾಗ್ಯ ಇದೆ. ಎಲ್ಲಿ, ಯಾವಾಗ, ಹ್ಯಾಕ್ ಸ್ವಾಮೀಜಿ? ಕೆಲವೇ ದಿನದಲ್ಲಿ, ಅಂದ್ರೆ ಇನ್ನು 2 ದಿನದಲ್ಲಿ ನಿಮ್ಮ ತಂದೆಯ ದರ್ಶನ ನಿಮಗಾಗತ್ತೆ. ನಿಜವಾಗ್ಲು? ಕಾಸ್ಗೋಸ್ಕರ ಬದುಕ್ತಿರೋನಲ್ಲ ನಾನು, ಕವಡೆ ನಂಬಿ ಬದುಕ್ತಾ ಇರೋನು. ಕವಡೆನೇ ನನಗೆ ಅನ್ನ ಕೊಡ್ತಿರೋದು. ಸುಳ್ಳು ಹೇಳಿದ್ರೆ ಅನ್ನ ಹುಟ್ಟಲ್ಲ.
ಹೇಳಿ ಬಾಸು. ಮುಳುಗ್ತಿರೋರ್ಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಸಾಕು, ಮತ್ತೆ ಬದುಕು ಸಿಕ್ದಾಗೆ. ಹೌದು ಬಾಸು. ಸತ್ಯ, ನಮ್ಮ ಮನೆಗೆ ಒಬ್ರು ಕವಡೆ ಶಾಸ್ತ್ರದವ್ರು ಬಂದಿದ್ರು. ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಕಣ್ಣಿಗೆ ಕಟ್ಟದಾಗ ಹೇಳಿದ್ರು. ಏನ್ ಹೇಳಿದ್ರು ಬಾಸು? ನನಗಪ್ಪ ಸಿಗ್ತಾರಂತೆ. ಸಿಗ್ಲಿ ಬಾಸು. ಖುಷಿ ಆಯ್ತು ಸತ್ಯ. ಒಂದು ಸಣ್ಣ ಮಟ್ಟದಲ್ಲಿ ಸಮಾಧಾನನೂ ಆಯ್ತು. ಇನ್2 ದಿನದಲ್ಲಿ ಅಪ್ಪ ಸಿಗ್ತಾರಂತೆ. 2 ದಿನನಾ? ಇನ್ನು 2 ದಿನದಲ್ಲಿ ಅಣ್ಣ ಊರ್ ಬಿಟ್ಟು ಹೋಯ್ತಾರೆ. ಯಾವತ್ತೂ ಬರಲ್ಲ ಈ ಕಡೆ. ಅವ್ನು ಯಾರೋ ಶಾಸ್ತ್ರಿ ತಲೆ ಕೆಡ್ತಿದ್ದಾನೆ 2 ದಿನ ಅಂತ. ಅದನ್ನ ನಂಬ್ಕೊಂಡು ಖುಷಿ ಪಡ್ತಿದ್ರಲ್ಲ ಬಸ್ಸು. ಸತ್ಯ, ಸತ್ಯ ಕೇಳಿಸ್ಕೊತಿದ್ಯಾ? ಕೇಳಿಸ್ತೈತೆ ಬಸ್ಸು. ನಂಗೂ ತುಂಬಾನೇ ಖುಷಿ ಆಯ್ತು. ಅವರೇ ನಮಗೆ ಕಾಣಿಸ್ಕೊಳ್ತಾರಂತೆ, ಹುಡುಕ್ಬೇಕಾದ್ದೇ ಇಲ್ಲ. ಇಲ್ಲ ಬಾಸು, ಅವ್ರು ಸಿಗಲ್ಲ. 2 ದಿನಕ್ಕಂತೂ ಖಂಡಿತ ಸಿಗಲ್ಲ. ಹೇಗೆ ಹೇಳಿ ನಿಮ್ಗೆ? ನಂಬೇಡಿ, ನಂಬೇಡಿ ಬಸ್ಸು. ಇದನ್ನೆಲ್ಲ ನಂಬ್ಲೋ ಬೇಡವೋ ಒಂದು ಗೊತ್ತಾಗ್ತಿಲ್ಲ ಸತ್ಯ. ಆದ್ರೆ ಎಲ್ಲೋ ಒಂದ್ ಕಡೆ ಅಪ್ಪ ಬರ್ತಾರೆ ಅನ್ನೋ ಆಸೆ ಚಿಗುರಿದೆ. ಆ ಆಸೆ ಈಡೇರತ್ತ ಬಸ್ಸು? ಅನಿಸ್ತಾ ಇದೆ ಸತ್ಯ. ಈ ವಿಷಯನ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಅದಕ್ಕೆ ಫೋನ್ ಮಾಡಿದೆ. ನೀನೊಬ್ನೇ ಅಲ್ವಾ ಸತ್ಯ ನನಗೋಸ್ಕರ ಪ್ರೇ ಮಾಡ್ಕೊಳ್ಳೋದು? ದಯವಿಟ್ಟು ದೇವ್ರ ಹತ್ರ ಬೇಡ್ಕೋ. ಮಮ್ಮಿನ ದೂರ ಮಾಡಿದ ಪಾಪಿ ಅಂತ ದೇವ್ರು ಕೂಡ ನನಗೆ ವರ ಕೊಡಲ್ಲ. ಇಲ್ಲ ಬಾಸು, ನೀವು ಇದನ್ನೆಲ್ಲ ಮಾಡಿದ್ದು ನಿಮ್ ತಂದೆಗೋಸ್ಕರ ಅಂತ ಅದ್ಯಾವ್ರಿಗೆ ಗೊತ್ತಿದೆ. ಅದ್ಯಾರು ನಿಮ್ಮ ಆಸೆನ ಈಡೇರಿಸ್ತಾನೆ. ನಾನು ಖಂಡಿತವಾಗ್ಲೂ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸತ್ಯ. ಎಂತ ಪಾಪಿ ನಾನು. ಅಷ್ಟು ವಿಶ್ವಾಸ ಇಟ್ಟಿರೋ ಬಾಸ್ಗೆ ಮೋಸ ಮಾಡ್ತಿದ್ದೀನಿ. ಅಣ್ಣ ನಾನು ಕರೀಲೇಬಾರ್ದಾಗಿತ್ತು. ಹೀಗಾಗುತ್ತೆ ಅಂತ ನನ್ಗೇನ್ ಗೊತ್ತು? ಬಾಸಿನ ವಿಶ್ವಾಸ, ಅಣ್ಣನ ಪ್ರೀತಿ, ಇದ್ರ ಮಧ್ಯೆ ನಾನು ಸೋತೋದೆ. ಹೌದಣ್ಣ, 8 ಗಂಟೆಲಿ ಉಡುಪಿ ತಲುಪೋದು. ಆಮೇಲೆ ನಾವು ಓವರ್ ಸ್ಪೀಡಲ್ಲ ಹೋಗಿಲ್ಲ. ನಮಗೂ 8 ಸಂಸಾರ ಅಂತಲ್ಲ ಇದಾರಲ್ಲ, ಅದಕ್ಕೆ ಕಿಲೋಮೀಟ್ರಿಗೆ 8 ರೂಪಾಯಿ ಕಮ್ಮಿ ಹಾಕಿಲ್ಲ ಅಣ್ಣ. ಬೇರೆ ಕಡೆ ವಿಚಾರಿಸ್ಕೊಂಡು ಹೇಳಿ. ಸರಿ ಅಣ್ಣ, ನೀವು ಫೋನ್ ಮಾಡಿ ಕನ್ಫರ್ಮ್ ಮಾಡಿ. ಅರ್ಧ ಗಂಟೆ ಅಲ್ಲ, 1 ಗಂಟೆ ಬೇಕಾದ್ರೆ ಟೈಮ್ ತಗೊಳ್ಳಿ. ಹ್ಞೂ ಅಣ್ಣ, ಆಮೇಲೆ ಒಂದು ರಿಕ್ವೆಸ್ಟು, ನೀವು ಯಾವುದಕ್ಕೂ ಫೋನ್ ಮಾಡಿ ಕನ್ಫರ್ಮ್ ಮಾಡಬೇಕು. ಇಲ್ಲಾಂದ್ರೆ ನಾನು ಬೇರೆ ಕಸ್ಟಮರ್ಸ್ನ ಒಪ್ಕೊಳಕ್ಕೆ ಆಯ್ಕಿಲ್ಲ, ಅದಕ್ಕೆ. ಹಾಂ ಸರಿ ಅಣ್ಣ, ಥ್ಯಾಂಕ್ ಯು, ಬಾಯ್. ಬಸ ಬಸ ಬಸ. ಹಾಯ್ ಸತ್ಯ. ಹಾಯ್ ಬಸ, ಹೇಗಿದ್ದೀರಾ? ನೋಡು ಹೇಗಿದ್ದೀನಿ. ಏನು ಅರ್ಜೆಂಟಾಗಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ರೆ? ಏನಿಲ್ಲ, ಹಾಗೆ ಸುಮ್ಮನೆ. ತುಂಬಾ ದಿನ ಆಗಿತ್ತಲ್ಲ ಮಾತಾಡಿ, ಹಾಗಾಗಿ ಬರಕ್ಕೆ ಹೇಳಿದೆ. ಬಾಸ, ನೀವು ಸುಮ್ಕೆ ಫೋನ್ ಮಾಡಕ್ಕಿಲ್ಲ. ಇಸಿ ಏನೋ ಐತೆ, ಏನು ಹೇಳಿ? ಏ ನಿಜವಾಗ್ಲು ಅಲ್ವಾ ವಿನಿತಾ? ಹಾ ಹೌದು ಬಾಬಾ, ಹೌದು. ಅಕ್ಕ ಹೇಗಿದ್ದಾಳೆ? ಅವಳಿಗೇನೋ ಸಕ್ಕತ್ತಾಗವಳೆ. ಈಗ ನಮ್ದೇ ಟ್ರಾವೆಲ್ಸ್ ಅಲ್ವಾ, ಬೋ ಖುಷಿಯಾಗವಳೆ. ಅಕ್ಕ ಏನಾದ್ರು ಹೇಳಿದ್ಲಾ? ಎಲ್ಲ ವಿಷಯ ಹೇಳಿದ್ಲು. ಯಾಕೆ ಪಾಸ್ ಹೀಗೆ ಮಾಡಿದ್ರೆ? ಸಾರಿ ಸತ್ಯ.
ಕುಡ್ದು ತೂರಾಡಿ ರೋಡಲ್ಲಿ ಬೀಳೋ ಅಂಥದ್ದು ಏನಾಗಿತ್ತು ನಿಮಗೆ? ನನಗೆ ಬುದ್ಧಿ ಹೇಳ್ಬೇಕಾದವ್ರು ನೀವು. ನಿಮ್ಮ ತಂದೆ ಸಿಕ್ಕೇ ಸಿಗ್ತಾರೆ. ಅವರಿಗಾದ್ರೂ ಯಾರಿದ್ದಾರೆ ಹೇಳಿ? ವಿನುತಾ, ಯಾರ ಕಸ್ಟಮರ್ ಇರಬೇಕು. ಬೆಳಿಗ್ಗೆಯಿಂದ ತಲೆ ತಿಂತಾನೆ. ನೋಡೋ ಸ್ವಲ್ಪ. ಹಲೋ ಸತ್ಯ, ಎಲ್ಲಿದ್ಯಾ? ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಹಲೋ, ಯಾರು? ನಾನವ್ರ ನಾದ್ನಿ. ವಿನುತಾ, ವಿನುತಾ, ಯಾರ್ದು ಫೋನು? ಬಾಬಾ ಫೋನು ಗೊತ್ತಿಲ್ಲ, ಕಟ್ಟಾಗೋಯ್ತು. ಇರ್ಲಿ ಬಿಡು, ಯಾವ್ದೋ ಕಸ್ಟಮರ್ ಇರ್ಬೇಕು. ಬಸ್ಸು, ಇನ್ಮೇಲೆ ಯಾವತ್ತೂ ಈಗ ಮಾಡಬಾರ್ದು. ನೀವ್ ಯಾರು ಹೇಳಿ? ಬಾಸು, ಬಾಸ್ ತರನೇ ಇರ್ಬೇಕು. ಹುಲಿಗೆ ಎಷ್ಟೇ ಹಸುವಾದ್ರೂ ಹುಲ್ ತಿನ್ನಕ್ಕಿಲ್ಲ. ನೀವು ವಿನುತಾ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಸರಿನಾ? ನಂಗೆ ಅರ್ಜೆಂಟ್ ಕೆಲಸ ಐತೆ, ನಾನು ನೋಡ್ತೀನಿ. ಬರ್ಲಾ? ಬರ್ತೀನಿ. ಎಲ್ರೂ ಬಂದು ಅಡ್ವೈಸ್ ಮಾಡೋಗಾಯ್ತು. ಈಗಂದೇನು ಪ್ರಯೋಜನ? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಯಾರನಂದು ಏನು ಪ್ರಯೋಜನ ಇಲ್ಲ. ಆದ್ರೂ ಇಂಥ ವಿಷಯ ನೀನು ಎಲ್ಲರ ಹತ್ರ ಸಾರೋದು ಸರಿ ಇಲ್ಲ. ಗಂಡ ಹೆಂಡತಿ ವಿಷಯ ಮನೆ ಒಳಗಡೆನೆ ಇರಬೇಕು. ಇಂಥ ವಿಷಯನೆಲ್ಲ ನಿನ್ನ ಅಕ್ಕ ಸಾವಿತ್ರಿ ನೋಡಿ ಕಲ್ತ್ಕೋ. ಕಲ್ತ್ಕೋತೀನಿ. ಎಂತ ಸುಳ್ಳು ಹೇಳಿದ್ಲು ಅವಳು ನಮಗೆ. ಸುಳ್ಳ? ಸತ್ಯ ಭಾವನ್ ಗೊತ್ತು ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಸಾಧ್ಯನೇ ಇಲ್ಲ. ಪ್ರತಾಪ್, ಸಾವಿತ್ರಿನೇ ಹೇಳಿದ್ರಲ್ಲ, ಅವಳು ನಮ್ಮ ಹತ್ರ ಸುಳ್ಳು ಹೇಳಿದಾಳೆ. ಸಾವಿತ್ರಿ ಸುಳ್ಳು ಹೇಳಕ್ ಚಾನ್ಸೇ ಇಲ್ಲ. ಇಲ್ಲ ಪ್ರತಾಪ್, ನೀವು ಭಾವ ಮಾತಾಡುವಾಗ ಫೋನ್ ಬಂತಲ್ಲ, ಅದು ಸುಶೀಲ್ ಕುಮಾರ್ ಅವ್ರದ್ದೇನೆ. ಅಣ್ಣ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಭಾವ ಅವ್ರ ನಂಬರ್ನ. ವಿನುತಾ, ಅವ್ನು ಎಲ್ರಿಗೂ ಅಣ್ಣ ಅಂತಾನೆ ಕರೆಯೋದು. ಈಗ ಕಸ್ಟಮರ್ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡಿಲ್ಲ. ಅಯ್ಯೋ ಇಲ್ಲ ಪ್ರತಾಪ್, ಅದು ಅದೇ ವಾಯ್ಸ್, ಬೇಸ್ ವಾಯ್ಸ್. ಗ್ಯಾರಂಟಿ ಅದು ಸುಶೀಲ್ ಕುಮಾರ್ ಅವ್ರದ್ದೇನೆ. ವಾಯ್ಸ್ ಕೇಳಿದ ತಕ್ಷಣ ಅಪ್ಪಂದೆ ಅಂತ ಗುರ್ತಿಡಿವಷ್ಟು ಅಪ್ಪನ ಹತ್ರ ಮಾತಾಡಿದ್ಯಾ ನಿನಗೆ ಅನುಮಾನ ಇದೆ, ಅದಕ್ಕೆ ಹಾಗನ್ನಿಸ್ತಾ ಇದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಈಗ ನಾನೇ ವಿನೂತ ಅಂತ ಹೇಳಿದ್ಮೇಲೂ ಯಾಕೆ ಕಟ್ ಮಾಡ್ಬೇಕಾಗಿತ್ತು? ಬೇರೆಯವ್ರಾಗಿದ್ದಿದ್ರೆ. ನನ್ ಸತ್ಯನ ಮೇಲೆ ನಂಬಿಕೆ ಇದೆ. ಅವನು ನನಗೆ ಮೋಸ ಮಾಡಲ್ಲ. ಒಂದು ವೇಳೆ ಸತ್ಯ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದಾನೆ ಅಂತ ಇಟ್ಕೋ. ಸಾವಿತ್ರಿ ಈ ವಿಷಯದಿಂದಲೇ ತಂಗಿ ಸಂಸಾರ ಹಾಳಾಗ್ತಿರೋದು ಅಂತ ವಿಷಯ ಮುಚ್ಚಿಡ್ತಾರ ನಮ್ಮ ಹತ್ರ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಟೈಮ್ ಆಯ್ತು,
ಆ ಕಸ್ಟಮರ್ ಇನ್ನು ಫೋನೇ ಮಾಡಿಲ್ವಲ್ಲ. ಅವಾಗ ನೋಡ್ರೆ ಫೋನ್ ಮಾಡಿ ಅರ್ಜೆಂಟ್ ಮಾಡ್ದ ಬಾ ಬಾ ಅಂತ. ಹಾಳಾಗ್ ಹೋಲಿ, ನಾನೇ ಫೋನ್ ಮಾಡ್ತೀನಿ. ವಿನುತಾ, ವಿನುತಾ, ಯಾರ್ದು ಫೋನು? ಬಾಬಾ ಫೋನು ಗೊತ್ತಿಲ್ಲ, ಕಟ್ಟಾಗೋಯ್ತು. ಇರ್ಲಿ ಬಿಡು, ಯಾವ್ದೋ ಕಸ್ಟಮರ್ದು ಇರ್ಬೇಕು. ಅಯ್ಯೋ, ಫೋನ್ನ ಬಾಸ್ ಮನೆಗೆ ಬಿಟ್ಟು ಬಂದಿದ್ದೀನಿ. ನನ್ನ ಮರ್ವಿಗಿಷ್ಟು ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ಅಣ್ಣಂಗೆ ಬೇರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಣ್ಣ ಏನಾದ್ರು ನಾನು ಫೋನ್ ಮಾಡಿಲ್ಲ ಅಂತ ಅವರೇ ಮಾಡಿದ್ದು. ಪ್ರತಾಪ್ ಬಾಸು ಅಥವಾ ವಿನೋದ ರಿಸೀವ್ ಮಾಡಿದ್ರೆ ನನ್ ಗತಿ. ಯಾವ್ರೆ ಬಾಸಿ ಗೊತ್ತಾಗೋಗ್ಬಿಡುತ್ತೆ ಅಣ್ಣ ನಮ್ಮ ಮನೇಲಿ ಇದಾರೆ ಅಂತ. ಇಮಿಡಿಯೇಟ್ ಆಗಿ ಅವ್ರ ಮನೆಗೆ ಹೋಗ್ಬೇಕು. ಇದು ಸತ್ಯನ್ ಫೋನ್ ತಾನೆ? ಹೌದು. ಡೌಟ್ ಕ್ಲಿಯರ್ ಮಾಡ್ಕೊಂಬಿಡೋಣ. ಅಣ್ಣ ಅನ್ನೋ ಹೆಸರಿನಲ್ಲಿರೋ ಫೋನು ಅಪ್ಪಂದೆ ಅಂತ ಹೇಳ್ತಾ ಇದೆಯಾ? ಫೋನ್ ಮಾಡು. ಎಸ್ ಅಣ್ಣ, ಹಲೋ, ಸತ್ಯ, ಫೋನ್ ಮಾಡ್ತಿದ್ದೆ. ಅರ್ಜೆಂಟ್ ಕಾಲ್ ಮಾಡೋದಿತ್ತು. ನಂಗೆ ಟೈಮ್ ಆಯ್ತು, ಹೊರಡ್ತೀನಿ, ಬರ್ತೀನಿ.